write the first 4 terms of the AP when the first of A and the common difference D are given as follows. So we're looking at given as A is equal to 4 and D is equal to -3. This is my answer. So the sequence will go like this. A1, which is the first term, is equal to A, which is equal to 4. ಆಯ್ತಾ? ಸೊ A2 ಬೇಕು ಅಂತ ಹೇಳಿದ್ರೆ A1 ಪ್ಲಸ್ ಕಾಮನ್ ಡಿಫರೆನ್ಸ್ ಆಡ್ ಮಾಡಬೇಕು. A1 4 ಇದೆ, ಪ್ಲಸ್ ಆಫ್ -3, ಪ್ಲಸ್ ಆಫ್ ಮೈನಸ್ ಏನು ಬರುತ್ತೆ ಹುಡುಗರ? ಮೈನಸ್. ಪ್ಲಸ್ ಇಂಟು ಮೈನಸ್ ಇಸ್ -3, ಇದು 1 ಬರುತ್ತೆ. ಮುಂದಿಂದು A3 ಎಷ್ಟು ಬರುತ್ತೆ? A2 ಪ್ಲಸ್ ದ ಕಾಮನ್ ಡಿಫರೆನ್ಸ್. A2 ಎಷ್ಟಿದೆ? 1. ಕಾಮನ್ ಡಿಫರೆನ್ಸ್ ಪ್ಲಸ್ ಆಫ್ -3 ಬರುತ್ತೆ. ಸೊ ಇದು ಕೂಡ 1 -3 -2 ಆಗುತ್ತೆ. ಇದು ನೆಗೆಟಿವ್ ನಂಬರ್ ಆಗ್ತಾಯಿದೆ ಅಂತ ಹೇಳಿದ್ರೆ ಸೀಕ್ವೆನ್ಸು ಕಮ್ಮಿ ಹಾಕೊಂಡು ಹೋಗ್ತಾ ಇದೆ. ಸರಿನಾ? A4 ಕೊನೆಯದಾಗಿ A3 ಪ್ಲಸ್ ಡಿ. ಸೊ A3 ಎಷ್ಟಿದೆ? A3 -2 ಪ್ಲಸ್ ಕಾಮನ್ ಡಿಫರೆನ್ಸ್ ಏನು? -3 -2 -3 -5. ಸೊ ಇದು ನಿಮ್ಮ ಸೀಕ್ವೆನ್ಸ್. ಸೊ ಮತ್ತೊಂದು ರೀತಿಯಲ್ಲಿ ಮಾಡ್ಬೋದು. ಸೊ AP -4 ಫಸ್ಟ್ ಟರ್ಮ್, ಇದ್ರ ಜೊತೆ ನಾನು -3 ಆ್ಯಡ್ ಮಾಡಿದ್ರೆ ನನಗೆ +1 ಬರುತ್ತೆ. ಇದ್ರ ಜೊತೆ ತಿರ್ಗಾ -3 ಆ್ಯಡ್ ಮಾಡಿದ್ರೆ -2 ಬರುತ್ತೆ. ಇದ್ರ ಜೊತೆ -3 ಆ್ಯಡ್ ಮಾಡಿದ್ರೆ -5 ಬರುತ್ತೆ. ಸೊ ನಿಮ್ಮ ಸೀಕ್ವೆನ್ಸ್ ಈ ಥರ. ಇದು ಬೇಗ ಮಾಡಬೇಕು ಅಂದರೆ ಈ ಥರ. ಇದನ್ನು ಅರ್ಥ ಮಾಡ್ಕೊಳೋದಕ್ಕೋಸ್ಕರ ಈ ಉದ್ದದಾಗಿ ಬಿಡಿಸಿ ಮಾಡ್ತಾ ಇರೋದು. ಸರಿನಾ? ಇಲ್ಲ ಅಂತ ಹೇಳಿದ್ರೆ ನೀವು ಖುದ್ದಾಗಿದೆ ಡೈರೆಕ್ಟಾಗಿದೆ ಮಾಡ್ಬೋದು. ಈ ಥರ ಉದ್ದ ಏನು ಮಾಡೋದಕ್ಕೆ ಬೇಕಾಗಿಲ್ಲ. ಸೊ ಇಲ್ಲಿ ಗಿವನ್ ಫಸ್ಟ್ ಟರ್ಮ್ ಬಂದು -1, ಕಾಮನ್ ಡಿಫರೆನ್ಸ್ ಬಂದು 0.5. ಇದು ಈಸಿ ಆಗುತ್ತೆ ಆ್ಯಡ್ ಮಾಡೋದಕ್ಕೆ. ಸೊ ಹಾಗಾಗಿ ಇದನ್ನು ಬರ್ಕೊಂಡೆ. 1/2 0.5 ಅಲ್ವಾ? ಸೊ ಮುಂದಿನ ಸೀಕ್ವೆನ್ಸ್, ಮೊದಲೇ ಟರ್ಮ್ ಇಸ್ A itself, ಅದು -1. ಮುಂದಿನ ಟರ್ಮ್ A2 ಹೇಗೆ ಸಿಗುತ್ತೆ? A1 ಪ್ಲಸ್ ದ ಕಾಮನ್ ಡಿಫರೆನ್ಸ್ -1 ಪ್ಲಸ್ 0.5. ಇದು ಡಿಫ್ರೆನ್ಸ್ ಬಂದು -0.5 ಆಗುತ್ತೆ. ಅದಾದಮೇಲೆ A3 ವಿಚ್ ಇಸ್ A2 ಪ್ಲಸ್ ಕಾಮನ್ ಡಿಫರೆನ್ಸ್ ಅಲ್ವಾ ಹುಡುಗರ? A3 ಬಂದು A2 ಪ್ಲಸ್ ಕಾಮನ್ ಡಿಫರೆನ್ಸ್. ಸೊ -0.5 ಪ್ಲಸ್ 0.5, ಇಷ್ಟಿದು ಉತ್ತರ 0. ಕೊನೆಯದಾಗಿ A4 ವಿಚ್ ಇಸ್ A3 ಪ್ಲಸ್ ದ ಕಾಮನ್ ಡಿಫರೆನ್ಸ್. ಸೊ 0 ಪ್ಲಸ್ 0.5, ಇದು 0.5. ಇದನ್ನು ನೀವು ಈಗ ಉದ್ದದ ರೆಪ್ರೆಸೆಂಟ್ ಮಾಡ್ಬೋದು. ಮೊದಲೇ ಟರ್ಮ್ -1, ಇದ್ರ ಜೊತೆಗೆ 0.05 ಆ್ಯಡ್ ಮಾಡ್ತು ಅಂದರೆ -0.5, ಇದ್ರ ಜೊತೆಗೆ 0.5 ಮತ್ತೆ ಆ್ಯಡ್ ಮಾಡಿದ್ರೆ 0, ಇದ್ರ ಜೊತೆಗೆ 0.05 ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ 0.5ನೇ ಬರುತ್ತೆ. ಇದು ನಿಮ್ಮ ಮತ್ತೊಂದು ಪ್ರಶ್ನೆ.